ಏನಾಗಿದ್ದೀರಾ ನೀವು? ಹೆಂಗಿದ್ದೀರಾ ನೋಡೋಕ್ಕೆ? ನಾನೊಂದು ಬ್ರಿಟಿಷ್ ಆಫೀಸರ್ ಥರ ಇದ್ದೀನಿ. ಓಕೆ. ಹಾಗೆ ಸುತ್ತಲೂ ನೋಡಿ, ಆ ಜಾಗ ನೋಡಿದ್ರೆ ಯಾವ ದೇಶದ ಥರ ಇದೆ? ಭಾರತ ಥರ ಕಾಣಿಸ್ತಾ ಇದೆ. ನಿಧಾನವಾಗಿ ಹಂಗೆ ನೋಡಿ. ಏನು ಮಾಡ್ತಾಯಿದ್ರಿ ನೀವಲ್ಲಿ? ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಆಫೀಸರ್. ಓಕೆ. ಈಗ ಈ ಜನ್ಮದಲ್ಲಿ ಯಾಕೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ? ಆ ಜನ್ಮದಲ್ಲಿ ಎಕ್ಸಾಕ್ಟಾಗಿ ಏನು ನಡೀತು ನೋಡಿ. ನಾನು ಎಲ್ಲರ ಹತ್ರನೂ ಹಣ ಬಲವಂತವಾಗಿ ಕಿತ್ಕೊತಾ ಇದ್ದೆ. ಓಕೆ. ನೋಡಿ, ನೀವು ಹಣ ಕಿತ್ಕೊಳ್ತಾ ಇದ್ದೀರಲ್ಲ, ಅವ್ರ ಮುಖ ನೋಡಿ ಒಂದ್ಸಲ. ಅವ್ರು ಏನು ಅನ್ಕೊತಾ ಇದ್ದಾರಲ್ಲಿ? ಅವರು ಶಾಪ್ ಆಗ್ತಾ ಇದ್ದಾರೆ. ಏನಂತ ಶಾಪ ಆಗ್ತಾ ಇದ್ದಾರೆ ಅವರು? ನಮ್ಮ ಹತ್ರ ಹಣ ಬಲವಂತವಾಗಿ ಕಿತ್ಕೊತಾ ಇದೆಯಾ, ನಿನ್ನ ಹತ್ರ ನಿಲ್ಲಬಾರದು ಅಂತ. ಸೊ ಅವರು ಆ ಜನ್ಮದಲ್ಲಿ ಕೊಟ್ಟಿರೋ ಶಾಪ ಈ ಜನ್ಮದಲ್ಲಿ ಯಾವ ಥರ ಅದು ಎಫೆಕ್ಟ್ ಆಗ್ತಾ ಇದೆ? ಅವ್ರು ಕೊಟ್ಟಿರೋ ಶಾಪ ಪ್ರಭಾವವೇ ಈಗ ಅನುಭವಿಸ್ತಾ ಇದ್ದೀನಿ. ಸೊ ಅದನ್ನು ತಡೆಯೋದಕ್ಕೆ ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀರಾ? ಕ್ಷಮಾಪಣೆ ಕೇಳ್ತೀನಿ. ಕೇಳಿ ಅವ್ರ ಹತ್ರ. ನಿಮ್ಮನ್ನು ಶಾಪದಿಂದ ಮುಕ್ತ ಮಾಡೋಕ್ಕೆ ಕೇಳಿ. ನಿಮ್ಮ ಮನಸಾರೆ ಕೇಳಿ, ಸಾರಿ ಕೇಳಿ, ಕ್ಷಮಿಸಕ್ಕೆ ಕೇಳಿ. ಆ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದೆ, ಈಗ ನನಗೆ ದಾರಿ ಕೊಡಿ, ಕ್ಷಮಿಸಿ ಅಂತ ಬೇಡ್ಕೊಳ್ಳಿ ಅವ್ರ ಹತ್ರ. ಕೇಳಿ ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡಿ. ನೋಡಿ, ಈಗ ಅವರು ಕ್ಷಮಿಸಿದಾರಾ? ಏನು ಅನಿಸ್ತಾ ಇದೆ ನಿಮಗೆ? ಏನು ಗೊತ್ತಾಗ್ತಾ ಇದೆ ನೋಡಿ? ಇವಾಗ ಅವರು ಕ್ಷಮಿಸಿದ್ದಾರೆ.